ಸೋಮವಾರ ತಡರಾತ್ರಿ ನಡೆದಂತಹ ಬೆಳವಣಿಗೆ ನಿಮ್ಮೆಲ್ಲರಿಗೂ ಗೊತ್ತು. ನಮ್ಮ ಸೈನಿಕರನ್ನ ಕೊಂದಿದ್ದಕ್ಕೆ ರಕ್ತ ಕುದೀತಿದೆಯಾ? ಚೀನಾದವರ ಮೇಲೆ ಸೇಡ್ ತೀರಿಸಿಕೊಳ್ಳಬೇಕು ಅಂತ ನಿಮಗೇನಾದರೂ ಅನಿಸಿದೆಯಾ? ನಿಮ್ಮ ಸಿಟ್ಟು ಆಕ್ರೋಶವನ್ನೆಲ್ಲ ತೋರಿಸೋಕೆ ಇದು ಒಳ್ಳೆ ಟೈಮ್ ಅನ್ಸುತ್ತೆ. ಇನ್ನು ಮುಂದೆ ಚೀನಾ ವಸ್ತುಗಳನ್ನೆಲ್ಲ ಬಹಿಷ್ಕರಿಸಿ ದೇಶೀಯ ಉತ್ಪನ್ನಗಳನ್ನು ಉತ್ತೇಜಿಸಿ. ಇದು ನಾವು ಹೇಳ್ತಿಲ್ಲ, ದೇಶದಲ್ಲಿ ಶುರುವಾಗಿರುವಂತಹ ಅಭಿಯಾನದ ಅಭಿಮಾನದ ದೊಡ್ಡ ಕೂಗು ಇಲ್ಲಿದೆ ನೋಡಿ. ಗಾಲ್ವನ್ ಗಡಿಯಲ್ಲಿ ಗುಳ್ಳೆ ನರಿಗಳಂತೆ ಬಂದು ನಮ್ಮ 20 ವೀರ ಯೋಧರನ್ನ ಕೊಂದು ಮೀಸೆ ತಿರುವಿದ್ರು ಪಾಪಿ ಚೀನಿಯರು. ಅದೇ ಜಾಗದಲ್ಲಿ ಅದೇ ಸ್ಥಳದಲ್ಲಿ ನಮ್ಮ ಸೈನಿಕರು ಚೀನಾದ 45ಕ್ಕೂ ಹೆಚ್ಚು ಸೈನಿಕರ ರಕ್ತ ಹರಿಸಿದರು. ಈಗ ದೇಶದಲ್ಲಿ ಕಿಚ್ಚು ಹೊತ್ತಿಕೊಂಡಿದೆ, ಆಕ್ರೋಶದ ಕಟ್ಟೆ ಒಡೆದಿದೆ. ಚೀನಾ ವಸ್ತುಗಳನ್ನೆಲ್ಲ ಜನ ಬೀದಿಗೆಸೆದು ಆಕ್ರೋಶ ಹೊರಹಾಕ್ತಿದ್ದಾರೆ. ಗಾಲ್ವನ್ ಕಣಿವೆಯಲ್ಲಿ ಹಿಂಸಾತ್ಮಕ ಘರ್ಷಣೆ ಬಳಿಕ ಭಾರತದಲ್ಲಿ ಪಾಕಿಸ್ತಾನದ ಮೇಲಿನ ಸಿಟ್ಟಿಗಿಂತ ಚೀನಾ ಮೇಲೆ ಸಿಟ್ಟು ಹೆಚ್ಚಾಗ್ತಿದೆ. ಚೀನಾ ವಸ್ತುಗಳನ್ನು ಬಾಯ್ಕಾಟ್ ಮಾಡಿ, ಚೀನಾ ವಸ್ತುಗಳನ್ನು ಬಹಿಷ್ಕರಿಸಿ ಅಂತ ಅಭಿಯಾನ ಶುರುವಾಗಿದೆ. ಚೀನಿ ವಸ್ತುಗಳನ್ನು ಖರೀದಿಸಿ ನಾವೇ ಬೆಳೆಸಬೇಕಾ? ನಮ್ಮ ದುಡ್ಡು ಕೊಟ್ಟು ಸಾವನ್ನ ನಾವೇ ಕರಿಬೇಕಾ? ಚೀನಾದವರನ್ನ ಬೆಳೆಸ್ತಿರೋದೇ ಭಾರತೀಯರು. ಇದು ಬಹುತೇಕ ಭಾರತೀಯರಿಗೂ ಗೊತ್ತು. ಆದರೂ ಅದೇ ತಪ್ಪನ್ನ ಎಲ್ಲರೂ ಮುಂದುವರಿಸ್ತಿದ್ದೀವಿ. ನಿಮಗೆ ಗೊತ್ತಿರಲಿ, ಚೀನಾ ಇಷ್ಟು ದೊಡ್ಡ ಮಟ್ಟದಲ್ಲಿ ಬೆಳೆಯೋಕೆ ಪ್ರತಿಯೊಬ್ಬ ಭಾರತೀಯನೂ ಚೀನಾದವರಿಗೆ ಹಣ ಕೊಡ್ತಿದ್ದೀವಿ ಅಂತ. ನಂಬೋದಕ್ಕೆ ಕಷ್ಟ ಅಲ್ವಾ? ಈ ಲೆಕ್ಕ ನೋಡಿ. ವರ್ಷಕ್ಕೆ ಚೀನಾ ಜೊತೆ ಭಾರತ $86 ಬಿಲಿಯನ್, ಅಂದ್ರೆ ಅಂದಾಜು 5 ರಿಂದ 6 ಲಕ್ಷ ಕೋಟಿ ರೂಪಾಯಿ ವ್ಯವಹಾರ ನಡೆಸ್ತಿದೆ. ಭಾರತದಿಂದ 1.10 ಲಕ್ಷ ಕೋಟಿ ವಸ್ತುಗಳು ಚೀನಾಗೆ ರಫ್ತಾಗ್ತಿದೆ ಅಷ್ಟೇ. ಆದರೆ ಚೀನಾದವರಿಗೆ ನಾವು ಪ್ರತಿ ವರ್ಷ 4 ರಿಂದ 5 ಲಕ್ಷ ಕೋಟಿ ರೂಪಾಯಿ ಹಣ ಕೊಟ್ಟು ಅವರ ವಸ್ತುಗಳನ್ನು ಖರೀದಿಸಿ ಅವರನ್ನು ನಾವು ಶ್ರೀಮಂತರನ್ನಾಗಿಸ್ತಿದ್ದೀವಿ. ಭಾರತದಿಂದ ಚೀನಾಗೆ ಕಡಿಮೆ ಬೆಲೆಯಲ್ಲಿ ಸಾವಯವ ರಾಸಾಯನಿಕ, ಅದಿರು, ಕಲ್ಲಿದ್ದಲು, ಅಮೂಲ್ಯವಾದ ಮುತ್ತುಗಳು, ಗ್ರಾನೈಟ್, ಲೋಹಗಳನ್ನು ಕೊಡ್ತಿದ್ದೀವಿ. ಅಷ್ಟೇ ಅಲ್ಲ, ಇಲ್ಲಿನ ಹತ್ತಿ, ನೂಲು, ನೇಯ್ದ ಬಟ್ಟೆಗಳು, ಮೀನು, ಮಾಂಸವನ್ನ ಕಡಿಮೆ ಬೆಲೆಗೆ ಕಳಿಸ್ತಿದ್ದೀವಿ. ಆದರೆ ಚೀನಾದವರು ದುಬಾರಿ ಬೆಲೆಯ ಟಿವಿ, ಮೊಬೈಲ್, ಯಂತ್ರೋಪಕರಣ, ಎಲೆಕ್ಟ್ರಿಕಲ್ಸ್, ಕೇಬಲ್ಸ್, ಕಂಪ್ಯೂಟರ್ಗಳನ್ನು ನಮ್ಮ ದೇಶಕ್ಕೆ ಮಾರುತ್ತಿದ್ದಾರೆ. ಪರಮಾಣು, ಕಬ್ಬಿಣ, ಬಿಡಿಭಾಗಗಳು, ಕೆಮಿಕಲ್ಸ್, ಸೌಂಡ್ ಸಿಸ್ಟಮ್ಸ್ ಜೊತೆ ಪ್ಲಾಸ್ಟಿಕ್ ಐಟಂಗಳನ್ನು ಖರೀದಿಸ್ತಾ ಅವರನ್ನ ಬೆಳೆಸ್ತಿದ್ದೀವಿ. ಚೀನಾದವರು ಎಷ್ಟು ಬುದ್ಧಿವಂತರಿದ್ದಾರೆ ಅಂದ್ರೆ, ಯಾವ ದೇಶದ ಸಾಫ್ಟ್ವೇರ್ಗಳನ್ನು ಚೀನಾದವರು ಬಳಸಲ್ಲ. ಉದಾಹರಣೆಗೆ, ಚೀನಾದವರು ವಾಟ್ಸ್ಆಪ್ ಬಳಸಲ್ಲ, ಟಿಕ್ ಟಾಕ್ ಮಾಡಲ್ಲ, ವಿದೇಶದ ಅಮೆಜಾನ್, ಫ್ಲಿಪ್ಕಾರ್ಟ್ ವ್ಯವಹಾರ ನಡೆಸಲ್ಲ. ಚೀನಾದ ಟಿಕ್ ಟಾಕ್ ಆಪ್ಗೆ ಅಮೆರಿಕಾದಲ್ಲಿ ನಿಷೇಧವಿದೆ. ಚೀನಾದ ಟಿಕ್ ಟಾಕ್ ಬಳಕೆಯಲ್ಲಿ ಭಾರತೀಯರೇ ಮೊದಲು. ಟಿಕ್ ಟಾಕ್ನಿಂದ ವರ್ಷಕ್ಕೆ 6,000 ಕೋಟಿ ಹಣ ಕೊಡ್ತಿದ್ದೀವಿ. ಜಪಾನ್ ಮೇಲೆ ಅಮೆರಿಕ ಪರಮಾಣು ದಾಳಿ ಮಾಡಿತ್ತು. ಇವತ್ತಿಗೂ ಅಮೆರಿಕ ಜೊತೆ ಜಪಾನ್ ನಯಾ ಪೈಸೆ ವ್ಯವಹಾರ ನಡೆಸ್ತಿಲ್ಲ. ಬರೀ ಪ್ರತಿಭಟನೆ ಮಾಡುವುದಷ್ಟೇ ಅಲ್ಲ, ಚೀನಾ ವಿರುದ್ಧ ಬಾಯಿ ಮಾತಲ್ಲಿ ಆಕ್ರೋಶ ಹೊರಹಾಕುವುದಲ್ಲ, ಪ್ರತಿಯೊಂದು ಚೀನಾ ಸಾಮಗ್ರಿಗಳನ್ನು ಬಹಿಷ್ಕರಿಸಬೇಕು. ಭಾರತದ ಉತ್ಪನ್ನಗಳನ್ನು ನಾವೇ ಖರೀದಿಸಬೇಕು. ಲೋಕಲ್ ಟು ವೋಕಲ್, ಲೋಕಲ್ ಟು ಗ್ಲೋಬಲ್ ಆಗಬೇಕು. ಇದನ್ನೇ ಪ್ರಧಾನಿ ಮೋದಿ ಪದೇ ಪದೇ ಒತ್ತಿ ಒತ್ತಿ ಹೇಳುತ್ತಿದ್ದಾರೆ. आत्मनिर्भर भारत, सेल्फ रिलायंट होने का सबक भी दिया है. भारत इंपोर्ट पर खर्च होने वाली लाखों करोड़ों रुपयों की विदेशी मुद्रा बचाएगा कि आज हम जो इंपोर्ट करते हैं कल को उसी के सबसे बड़े एक्सपोर्टर बनेंगे. यह बहुत आवश्यक है कि हम एक एक सेक्टर को पकड़कर, एक एक प्रोडक्ट को पकड़कर होलिस्टिक तरीके से काम करें, भारत को आत्मनिर्भर बनाएं. ಮೋದಿ ಸರ್ಕಾರ ಬರೀ ಬಾಯಿ ಮಾತಲ್ಲಿ ಹೇಳುತ್ತಿಲ್ಲ. ಮೋದಿ ಸರ್ಕಾರ ಈಗಾಗಲೇ ಸದ್ದಿಲ್ಲದೆ ಚೀನಾ ವಿರುದ್ಧ ಆರ್ಥಿಕ ಸಮರ ಸಾರಿದೆ. ದೇಶಾದ್ಯಂತ ಚೀನಾ ಬಾಯ್ಕಾಟ್ ಅಭಿಯಾನಕ್ಕೆ ಬೆಂಬಲ ನೀಡಿದೆ. ಇದಕ್ಕೆ ಸಾಕ್ಷಿನೂ ಇದೆ. ಭಾರತೀಯ ರೈಲ್ವೆ ಇಲಾಖೆ 471 ಕೋಟಿ ಬೀಜಿಂಗ್ ರೈಲ್ವೆ ರಿಸರ್ಚ್ ಒಪ್ಪಂದಕ್ಕೆ ಎಳ್ಳು ನೀರು ಬಿಟ್ಟಿದೆ. ಚೀನಾ ಜೊತೆಗಿನ 5G ಸಹಭಾಗಿತ್ವಕ್ಕೆ ಭಾರತೀಯ ಟೆಲಿಕಾಂ ಇಲಾಖೆ ಎಳ್ಳು ನೀರು ಬಿಟ್ಟಿದೆ. ಅಖಿಲ ಭಾರತ ಉದ್ದಿಮೆದಾರರ ಒಕ್ಕೂಟದಿಂದ ಬಾಯ್ಕಾಟ್ ಅಭಿಯಾನ ಶುರುವಾಗಿದೆ. 7 ಕೋಟಿ ಉದ್ದಿಮೆದಾರರಿರುವ ಈ ಬೃಹತ್ ಒಕ್ಕೂಟ ಈ ವರ್ಷ 1 ಲಕ್ಷ ಕೋಟಿ ಚೀನಿ ವ್ಯವಹಾರ ಬಹಿಷ್ಕಾರಕ್ಕೆ ಕರೆ ನೀಡಿದೆ. ಇನ್ನು ಚೀನಿ ವಸ್ತು ಖರೀದಿಸಲ್ಲ ಎಂದು ಹಲವೆಡೆ ಬಿಜೆಪಿ ಕಾರ್ಯಕರ್ತರು ಶಪಥ ಮಾಡುತ್ತಿದ್ದಾರೆ. ಈಗಲೂ ಸಮಯ ಬಂದಿದೆ. ಚೀನಾ ವಸ್ತುಗಳು ಈಗ ಎಷ್ಟಿದೆಯೋ ಅಷ್ಟಕ್ಕೆ ನಿಲ್ಲಲಿ. ಇವತ್ತಿನಿಂದ, ಈ ಕ್ಷಣದಿಂದಲೇ ಚೀನಾ ವಸ್ತುಗಳನ್ನು ಬಹಿಷ್ಕರಿಸಿ ಅನ್ನೋ ಅಭಿಯಾನ ಸಾಮಾಜಿಕ ಜಾಲತಾಣಗಳಲ್ಲಿ ಜೋರಾಗ್ತಿದೆ. ನಮ್ಮ ಮೇಲೆ ದಾಳಿ ಮಾಡೋಕೆ ನಮ್ಮ ಹಣ ಕೊಟ್ಟು ನಾವೇ ಬೆಳೆಸಬೇಕಾ ಅನ್ನೋ ಕೂಗು ಎದ್ದಿದೆ. ಈಗ ಭಾರತೀಯರೇ ನಿರ್ಧಾರ ಮಾಡಬೇಕು, ಚೀನಿ ವಸ್ತುಗಳು ಬೇಕಾ ಬೇಡವಾ ಅಂತ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ.
20 ಸೈನಿಕರ ನೆತ್ತರು ಹರಿಸಿದ ಚೀನಾಗೆ ಈಗ ಭಾರತ ಅಂದ್ರೆ ಪುಕ್ಕ ಪುಕ್ಕ ಅಂತಿದೆ. ಭಾರತದ ಶಕ್ತಿ ಏನು ಅಂತ ಈಗ ಚೀನಾಗೆ ಅರ್ಥ ಆಗ್ತಾ ಇದೆ. ಅದಕ್ಕೆ ಬಿಳಿ ಬಾವುಟ ಹಾರಿಸೋದಕ್ಕೆ ಬೇಕಾದಂತಹ ಎಲ್ಲ ತಯಾರಿಗಳನ್ನು ಮಾಡ್ಕೊಳ್ತಿದ್ದಾರೆ. ಆದರೆ ಮೋದಿ ಸರ್ಕಾರ ಅವಕಾಶ ಮಾತ್ರ ಕೊಡ್ತಿಲ್ಲ. ಭಾರತದ ಮೇಲೆ ಕಾಲ್ಕೆರೆದು ಚೀನಾ ಕಿರಿಕ್. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚೀನಾಗೆ ಶಾಕ್. ಗಾಲ್ವಾನ್ ಗಡಿಯಲ್ಲಿ ಬೆನ್ನ ಹಿಂದೆ ಬಂದು ಭಾರತೀಯ ಸೈನಿಕರನ್ನ ಹತ್ಯೆ ಮಾಡಿದ್ದ ಗುಳ್ಳೆನರಿ ಚೀನಾದಲ್ಲಿ 45 ಸೈನಿಕರ ಸಾವಾಗಿದೆ. ಆದರೆ ಚೀನಾ ಇದನ್ನ ಒಪ್ಪಿಕೊಳ್ಳುತ್ತಿಲ್ಲ. ಆದರೂ ಭಾರತೀಯ ಸೈನಿಕರೇ ಕಿರಿಕ್ ಮಾಡಿದ್ದು ಅಂತ ಸಿಕ್ಕಲ್ಲೆಲ್ಲ ಬಾಂಬ್ಡಾ ಬಜಾಯಿಸುತ್ತಿದ್ದಾರೆ. ಹುತಾತ್ಮರಾದ ವೀರಯೋಧರ ಅಂತ್ಯಕ್ರಿಯೆ ವೇಳೆ ಜನರ ಆಕ್ರೋಶದ ಕಟ್ಟೆ ಒಡೆಯುತ್ತಿದ್ರೆ, ಇನ್ನೊಂದು ಕಡೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚೀನಾದ ಬಣ್ಣ ಬಯಲಾಗಿದೆ. ಗಡಿಯಲ್ಲಿ ಚೀನಿ ಗುಳ್ಳೆನರಿಗಳು ಚೀನಾದಿಂದ ಅಂತಾರಾಷ್ಟ್ರೀಯ ಗಡಿ ನಿಯಮ ಉಲ್ಲಂಘನೆ ಮಾಡಿದ್ದಾರೆ. ಚೀನಾದ ಉದ್ದಟತನ 2019ರಲ್ಲಿ 75% ಹೆಚ್ಚಳವಾಗಿದೆ. ಲಡಾಖ್ನಲ್ಲೇ ಚೀನಿಯರಿಂದ 75% ಗಡಿ ನಿಯಮ ಬ್ರೇಕ್ ಆಗಿದೆ. 2018ರಲ್ಲಿ 284 ಸಲ, 2019ರಲ್ಲಿ 497 ಸಲ ಗುಳ್ಳೆನರಿಗಳು ಗಲಾಟೆ ಮಾಡಿದ್ದಾರೆ. ಜನವರಿಯಿಂದ ಏಪ್ರಿಲ್ವರೆಗೆ 2020ರಲ್ಲಿ 130 ಬಾರಿ ಉದ್ದಟತನ ಮೆರೆದಿದ್ದಾರೆ. 500 ಚೀನಾ ಉತ್ಪನ್ನಗಳು ವಿದೇಶಗಳಿಂದ ಕಪ್ಪು ಪಟ್ಟಿಗೆ ಸೇರ್ಪಡೆಯಾಗಿದೆ. ಇಂಟೆಲ್ನಿಂದ 52 ಚೀನಾ ಮೊಬೈಲ್ ಆಪ್ ಡೇಂಜರ್ ಲಿಸ್ಟ್ಗೆ ಸೇರ್ಪಡೆಯಾಗಿದೆ. ಇಡೀ ವಿಶ್ವಕ್ಕೆ ಕೊರೋನಾ ಹಬ್ಬಿಸಿ ಛೀ ಥೂ ಅನ್ನಿಸ್ಕೊಳ್ತಿರೋವಾಗಲೇ ಭಾರತೀಯ ಸೈನಿಕರ ಮೇಲಿನ ದಾಳಿಗೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚೀಮಾರಿ ಹಾಕಿಸಿಕೊಳ್ಳುತ್ತಿದೆ. ಆದರೂ ಸತ್ಯ ಒಪ್ಪಿಕೊಳ್ಳಲಾಗದ ಶತಮೂರ್ಖರು ನಾವು ಎಲ್ಲದಕ್ಕೂ ಸಿದ್ಧ ಅಂತ ಧಿಮಾಕು ತೋರಿಸುತ್ತಿದ್ದಾರೆ. ಮುಂದಿನಿಂದ ಚೀನಾ ಶಾಂತಿ ಸಂಧಾನ, ಹಿಂದಿನಿಂದ ಗಡಿಗೆ ನ್ಯೂಕ್ಲಿಯರ್ ರವಾನೆ. ಗಡಿಯಲ್ಲಿ ನಾವು ನಿಯಮ ಉಲ್ಲಂಘಿಸಿಲ್ಲ ಅಂತ ಹೇಳ್ತಾನೆ ಶಾಂತಿ ಮಾತುಕತೆಗೆ ಬದ್ಧ ಅಂತ ಚೀನಾ ವಿದೇಶಾಂಗ ಸಚಿವ ಹೇಳುತ್ತಿದ್ರೆ, ಇನ್ನೊಂದು ಕಡೆ ಗಡಿಯಲ್ಲಿ ನ್ಯೂಕ್ಲಿಯರ್ ಬಾಂಬ್ಗಳನ್ನು ಸಂಗ್ರಹ ಮಾಡಿದೆ. ಸೈನಿಕರನ್ನ ಹೆಚ್ಚು ನಿಯೋಜಿಸಿದೆ. ಭಾರತ ಗುಳ್ಳೆನರಿಗಳ ಮಾತು ಕೇಳಿ ಕೈಕಟ್ಟಿ ಕೂತಿಲ್ಲ. ಭೂಸೇನೆ, ವಾಯುಸೇನೆ, ನೌಕಾಸೇನೆಯನ್ನೆಲ್ಲ ಕಳಿಸಿ ಕೆಣಕಿದ್ರೆ ಹುಷಾರ್ ಅಂತ ಸಂದೇಶ ಕೊಟ್ಟಿದೆ. ಭಾರತಕ್ಕೆ 33 ಹೊಸ ಯುದ್ಧ ವಿಮಾನಗಳು. ಮುಂದಿನ ವಾರವೇ ರಷ್ಯಾ ಜೊತೆ ಒಡಂಬಡಿಕೆ. ಲಡಾಖ್ ಗಾಲ್ವಾನ್ ಗಡಿಯಲ್ಲಿ ಒಂದು ರೀತಿ ಯುದ್ಧದ ಸನ್ನಿವೇಶ ನಿರ್ಮಾಣ ಆಗಿದೆ. ಭಾರತನೂ ಎಲ್ಲದಕ್ಕೂ ಸಜ್ಜಾಗಿದೆ. ಅಷ್ಟೇ ಅಲ್ಲ, ಭಾರತದ ವಾಯುಸೇನೆ ಸಾಮರ್ಥ್ಯ ಹೆಚ್ಚಿಸಲು 33 ಹೊಸ ಯುದ್ಧ ವಿಮಾನಗಳ ಖರೀದಿಗೆ ತಯಾರಿ ನಡೆಸಿದೆ. 21 MiG-29 ವಿಮಾನ ಹಾಗೂ 12 ಸುಖೋಯ್ ವಾರ್ಫ್ಲೈಟ್ ಖರೀದಿಗೆ 5,000 ಕೋಟಿ ಹಣ ಮೀಸಲಿಟ್ಟಿದೆ. ರಷ್ಯಾ ಜೊತೆ ಮುಂದಿನ ವಾರವೇ ಒಡಂಬಡಿಕೆ ಆಗೋ ಸಾಧ್ಯತೆಯೂ ಇದೆ. ಗಡಿಯಿಂದ ಹಿಂದೆ ಸರಿತಾರ ಡ್ರ್ಯಾಗನ್ಸ್ಗಳು. ಬಿಳಿ ಬಾವುಟ ಹಾರಿಸೋಕೆ ಸಜ್ಜಾದ್ರ ಚೀನಿಗಳು. ಭಾರತದಲ್ಲಿ ಚೀನಿ ವಸ್ತುಗಳ ನಿಷೇಧಕ್ಕೆ ಅಭಿಯಾನ ಶುರುವಾದ ಬೆನ್ನಲ್ಲೇ ವಿದೇಶಿ ಆಮದು ಕಡಿಮೆ ಮಾಡಿ ಭಾರತದಿಂದ ರಫ್ತು ಹೆಚ್ಚಾಗಿಸಿ ಅಂತ ಮೋದಿ ಕರೆ ಕೊಟ್ಟಿದ್ದಾರೆ. ಮೋದಿ ಮಾತನ್ನ ಕೇಳ್ತಿದ್ದಂತೆ ಚೀನಾ ಸರ್ಕಾರ ಈಗ ಆರ್ಥಿಕ ಹೊಡೆತದ ಸುಳಿಯಲ್ಲಿದೆ. ಕೊರೋನಾದಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಆರ್ಥಿಕ ಹೊಡೆತ ಅನುಭವಿಸುತ್ತಿದೆ. ಈಗ ಗಡಿ ಗಲಾಟೆ, ಅದಕ್ಕೆ ಉಲ್ಟಾ ಹೊಡೆದಿರೋ ಚೀನಾ ಶಾಂತಿ ಮಾತುಕತೆಗೆ ಸಿದ್ಧ ಅಂತ ಬಿಳಿ ಬಾವುಟ ಹಾರಿಸೋಕೆ ಹೊರಟಿದೆ. 3 ministers are expected to discuss the current situation of the global pandemic and the challenges of global security, financial stability and RIC cooperation in that context. And this is going to be a trilateral meeting. ಇದೆಲ್ಲದರ ಮಧ್ಯೆ ನಿನ್ನೆ ನಡೆದ ಯುಎನ್ ಭದ್ರತಾ ಕೌನ್ಸಿಲ್ ಚುನಾವಣೆಯಲ್ಲಿ 2021-22ರವರೆಗೆ ಯುಎನ್ ಭದ್ರತಾ ಕೌನ್ಸಿಲ್ನಲ್ಲಿ ಭಾರತಕ್ಕೆ ಸದಸ್ಯತ್ವ ಸಿಕ್ಕಿದೆ. 192 ರಾಷ್ಟ್ರಗಳಲ್ಲಿ 184 ರಾಷ್ಟ್ರಗಳು ಭಾರತಕ್ಕೆ ವೋಟ್ ಹಾಕಿವೆ. ಇಷ್ಟೆಲ್ಲದರ ಮಧ್ಯೆ ಭಾರತೀಯ ಯೋಧರನ್ನ ಚೀನಾ ಗಡಿಗೆ ನಿರಾಯುಧರನ್ನಾಗಿ ಏಕೆ ಕಳಿಸಿದ್ರೆ? ನಿರಾಯುಧ ಯೋಧರನ್ನು ಕೊಲ್ಲಲು ಚೀನಾಕ್ಕೆ ಅದೆಷ್ಟು ಧೈರ್ಯ? ಯೋಧರು ಹುತಾತ್ಮರಾಗಿದ್ರೆ ರಕ್ಷಣಾ ಸಚಿವರಿಗೆ ರಾಜಕೀಯ ಸಮಾವೇಶಗಳು ಮುಖ್ಯ ಆಯ್ತಾ ಅಂತ ರಾಹುಲ್ ಗಾಂಧಿ ಟ್ವೀಟ್ನಲ್ಲಿ ಪ್ರಶ್ನೆ ಹಾಕಿದ್ದಾರೆ. ಅದೇನೇ ಇರಲಿ, ಮೋದಿ ಸರ್ಕಾರ ಸುಮ್ಮನೆ ಕೂತಿಲ್ಲ. ದೇಶ, ಗಡಿ, ನೆಲದ ವಿಚಾರದಲ್ಲಿ ಎಲ್ಲದಕ್ಕೂ ಟೊಂಕ ಕಟ್ಟಿ ರೆಡಿಯಾಗಿರೋದಂತೂ ಸತ್ಯ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಒಂದು ಪ್ರಶ್ನೆ ಅಂತೂ ರೈಸ್ ಆಗುತ್ತೆ, ಚೀನಾ ಯಾಕೆ ಪದೇ ಇಷ್ಟು ಕಿರಿಕ್ ಮಾಡ್ತಿದೆ? ಏನು ಇಂಟೆನ್ಷನ್, ಮುಂದಿನ ಗೋಲ್ ಏನಿದೆ ಅಂತ ಅದನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಲೆಟ್ಸ್ ಹ್ಯಾವ್ ಎ ಲುಕ್. 2049 ಇನ್ನೂ ಇದೆ ವರ್ಷ, ಆದರೆ ಆ ವರ್ಷ ಚೀನಾ ಹುಟ್ಟಿ 200 ವರ್ಷ ಆಗುತ್ತೆ. ಸೊ 2049ರಲ್ಲಿ ಚೀನಾ ಶ್ರೀಮಂತ ರಾಷ್ಟ್ರ ಆಗಬೇಕು ಅಂತ ದೊಡ್ಡ ಮಟ್ಟದ ಆಲೋಚನೆ. ಸೊ ಚೀನಾ ತನ್ನ ವಿಸ್ತೀರ್ಣವನ್ನ, ಸಂಪರ್ಕವನ್ನ ಹೆಚ್ಚು ಮಾಡ್ಕೋತಾ ಇದೆ. ಅದಕ್ಕೋಸ್ಕರನೇ ಚೀನಾ ಗಡಿಯಲ್ಲಿ ಹಣ ಹೂಡಿಕೆ ಮಾಡ್ತಾ ಇದೆ. ಅಬ್ಸರ್ವ್ ಮಾಡಿ, 2016ರಿಂದ 2020ರಲ್ಲಿ 1.53 ಲಕ್ಷ ಕೋಟಿ ಹಣವನ್ನು ವ್ಯಯ ಮಾಡಿದೆ. ಅಂದರೆ 65,000 ಕಿಲೋಮೀಟರ್ನಿಂದ 90,000 ಕಿಲೋಮೀಟರ್ ರಸ್ತೆ ನಿರ್ಮಾಣವನ್ನು ಮಾಡಿದೆ. ಸೇನಾ ಶಕ್ತಿಯನ್ನು ಕೂಡ ಹೆಚ್ಚಿಸ್ಕೊಂಡಿದೆ. ಪದೇ ಕಿತಾಪತಿ ಮಾಡ್ತಾ ಇದೆ. ಇದೊಂದು ರೀತಿಯ ಹಳೆ ಚಾಳಿ. ಅದು ಅವಾಗ
ಒಳಗೆ ಬರೋದು, ಕಿತಾಪತಿ ಮಾಡೋದು ಅಂತ. ಈ ಚೀನಾಗೆ ಸೆಡ್ಡು ಹೊಡೆಯೋದಕ್ಕೆ ಭಾರತ ಕೂಡ ನಿರ್ಧಾರ ಮಾಡಿದ್ದಾರೆ. ನಾವು ಕೈ ಕಟ್ಕೊಂಡು ಕೂರಲ್ಲ, ಕೂತಿಲ್ಲ. ದೌಲತ್ ಬೇಗ್ ಓಲ್ಡಿಯಲ್ಲಿ 323 ಕಿಲೋಮೀಟರ್ ರಸ್ತೆ ಕೆಲಸವನ್ನು ನಿರ್ಮಾಣ ಮಾಡಿದ್ದೀವಿ. 19 ವರ್ಷದಿಂದ ಆಗಿದ್ದು 75ರಷ್ಟು ಕಾಮಗಾರಿ. 3300 ಕಿಲೋಮೀಟರ್ ಉದ್ದದ ರಸ್ತೆ ಜಾಲ ನಿರ್ಮಾಣದ ಗುರಿ. 60 ರಸ್ತೆ ಯೋಜನೆಗಳು ಅನುಷ್ಠಾನದ ಹಂತದಲ್ಲಿವೆ. ಸೊ ಹಾಗಾಗಿ ಗಡಿ ವಿವಾದ ಬಗೆಹರಿಯೋದಕ್ಕೆ ಮಾತುಕತೆ ಅದೆಲ್ಲವೂ ಕೂಡ ಒಂದು ಕಡೆ ನಡೀತಾ ಇದ್ರೆ, ಮಗದೊಂದು ಕಡೆ ಈ ಗುಳ್ಳೆ ನಿಲ್ ಕೆಲಸ ಅವರು ಅವಾಗ ಮಾಡ್ತಿದ್ದಾರೆ. ಒಂದು ಕ್ಷಣ ಇವತ್ತು ಮಧ್ಯಾಹ್ನ ಕಳೆದ ಮೇಲೆ ಆ ಎಲ್ಲ ಮಕ್ಕಳಿಗೆ ಅಬ್ಬಾ 87 ದಿನ ಕಾದಿದ್ದಕ್ಕೂ ಸಾರ್ಥಕ ಆಯಿತು ಒಂದು ಗ್ಯಾರಂಟಿ ಅನಿಸಿರುತ್ತೆ. ಕೊರೋನಾ ಕಾಟದ ಮಧ್ಯೆ ಎಕ್ಸಾಮ್ ಬರೆಯೋಕೆ ಹವಣಿಸ್ತಾ ಇದ್ರು ವಿದ್ಯಾರ್ಥಿಗಳು. ಕೊನೆಗೂ ಪರೀಕ್ಷೆ ಮುಗೀತು, ಅವರು ಚೆನ್ನಾಗಿ ಬರೆದಿದ್ದಾರೆ. ಕಾದು ಕಾದು ಕಂಗಾಲಾಗಿದ್ದ ಮಕ್ಕಳು ಇಂಗ್ಲಿಷ್ ಪ್ರಶ್ನೆಗಳಿಗೆ ಉತ್ತರಿಸಿ ಒಂದು ರೀತಿ ಫ್ರೀ ಬರ್ಡ್ ಥರ ಆಗೋಗಿದ್ದಾರೆ ಈಗ. ಆದರೆ ಪರೀಕ್ಷಾರ್ಥಿಗಳಿಗೆ ಕೊರೋನಾ ಕಾಡ್ತಿದೆಯಾ, ಸೋಂಕಿನ ಭಯ ಅಷ್ಟರ ಮಟ್ಟಿಗಿದೆಯಾ ಅನ್ನೋದಕ್ಕೆ ಪರೀಕ್ಷೆಗೆ ಗೈರಾದ ಅಂಕಿ ಸಂಖ್ಯೆಗಳು ಮತ್ತೆ ಸಾರೋಕ್ ಶುರುವಾಗಿದೆ. ಹಾಗಾದ್ರೆ ಇವತ್ತು ಹೇಗಿತ್ತು ಪರೀಕ್ಷೆ ಮತ್ತು ಅದರ ಸುತ್ತಮುತ್ತಲಿನ ಎಲ್ಲ ವಿಷಯಗಳು ಇಲ್ಲಿದೆ ನೋಡಿ ಸ್ಟೋರಿ. ಬರೋಬ್ಬರಿ 87 ದಿನಗಳ ಕಾತರ, ತವಕ, ಭಯ, ಭೀತಿ ಎಲ್ಲವೂ ದೂರ ದೂರ. ಗೂಡಲಿದ್ದ ಹಕ್ಕಿ ಹಾರ್ ಬಂದು ಪ್ರಪಂಚ ಸುತ್ತಿದಂತ ಸಂತಸ, ಸಮಾಧಾನ ಹೇಳತಿರದು ಈ ಖುಷಿಯ ಕ್ಷಣ. ಈಸಿ ಇತ್ತು ಪೇಪರ್, ಏನು ಅಷ್ಟೊಂದೇನು ಡಿಫಿಕಲ್ಟ್ ಇದ್ದಿಲ್ಲ. ಕಾದು ಕಾದು ಸುಸ್ತಾಗಿದ್ದ ದ್ವಿತೀಯ ಪಿಯುಸಿ ವಿದ್ಯಾರ್ಥಿಗಳು ಕೊನೆಗೂ ಇಂಗ್ಲಿಷ್ ಭಾಷಾ ಪರೀಕ್ಷೆ ಬರೆದು ಮುಗಿಸಿದ್ದಾರೆ. ಕೊರೋನಾ ಸೋಂಕಿನ ಭೀತಿ ನಡುವೆಯೂ ಮಕ್ಕಳು ಮನೆ ಬಿಟ್ಟು ಪರೀಕ್ಷಾ ಕೇಂದ್ರಗಳಿಗೆ ಬಂದು ಪ್ರಶ್ನೆಗಳಿಗೆ ಉತ್ತರಿಸಿದ್ದಾರೆ. ಆದರೂ ಪರೀಕ್ಷಾರ್ಥಿಗಳಿಗೆ, ಪೋಷಕರಿಗೆ ಕೊರೋನಾ ಭೀತಿ ಹೋಗಿಲ್ಲ ಅನ್ನೋದಕ್ಕೆ ಪಿಯು ಬೋರ್ಡ್ ಬಿಡುಗಡೆ ಮಾಡಿರೋ ಈ ಪಟ್ಟಿಯೇ ಕೈಗನ್ನಡಿ. ಪಿಯುಸಿ ವಿದ್ಯಾರ್ಥಿಗಳು ಕೊರೋನಾಗೆ ಭಯ ಬಿದ್ರ. ಇಂದಿನ ಪರೀಕ್ಷೆಗೆ 27,022 ವಿದ್ಯಾರ್ಥಿಗಳು ಗೈರು. ಅಳೆದು ತೂಗಿ ಯೋಚಿಸಿದ ಸರ್ಕಾರ ಮಾರ್ಚ್ 23ರಂದು ನಡೀಬೇಕಾಗಿದ್ದ ಪಿಯು ಪರೀಕ್ಷೆಯನ್ನ ಇವತ್ತು ನಡೆಸಿತ್ತು. ಕೊರೋನಾ ಮಹಾಮಾರಿ ಮಧ್ಯೆ ವಿದ್ಯಾರ್ಥಿಗಳು ಸೇರಿದಂತೆ ಪೋಷಕರಿಗಿರೋ ದುಗುಡ ದೂರ ಮಾಡಲು ಮುಂಜಾಗ್ರತಾ ಕ್ರಮಗಳನ್ನು ಕೈಗೊಂಡಿತ್ತು. ಆದರೂ 27,022 ವಿದ್ಯಾರ್ಥಿಗಳು ಪರೀಕ್ಷೆಗೆ ಗೈರಾಗಿದ್ದಾರೆ. 5,95,997 ವಿದ್ಯಾರ್ಥಿಗಳ ಪೈಕಿ 5,68,975 ವಿದ್ಯಾರ್ಥಿಗಳು ಪರೀಕ್ಷೆಗೆ ಹಾಜರಾಗಿದ್ದು, 27,022 ವಿದ್ಯಾರ್ಥಿಗಳು ಕೊರೋನಾ ಭೀತಿಯಿಂದ ಪರೀಕ್ಷಾ ಕೇಂದ್ರದತ್ತ ಮುಖ ಮಾಡಲಿಲ್ವಾ ಅನ್ನೋ ಪ್ರಶ್ನೆ ಎದ್ದಿದೆ. ಕಲಬುರಗಿ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಗೈರು. ಉಡುಪಿಯಲ್ಲಿ ಸೋಂಕು ಹೆಚ್ಚು, ಗೈರು ಕಡಿಮೆ. ಸೋಂಕಿತ ಜಿಲ್ಲೆಗಳಲ್ಲಿ ಟಾಪ್ ಲೆವೆಲ್ನಲ್ಲಿರೋ ಉಡುಪಿಯಲ್ಲಿ ಅತಿ ಕಡಿಮೆ ವಿದ್ಯಾರ್ಥಿಗಳು ಅಂದ್ರೆ 163 ವಿದ್ಯಾರ್ಥಿಗಳು ಗೈರಾಗಿದ್ರೆ, ಕಲಬುರಗಿ ಜಿಲ್ಲೆಯಲ್ಲೇ ಅತಿ ಹೆಚ್ಚು ವಿದ್ಯಾರ್ಥಿಗಳು ಅಂದ್ರೆ 1,750 ಸ್ಟೂಡೆಂಟ್ಸ್ ಎಕ್ಸಾಮ್ ಬರೆಯೋಕೆ ಬಂದೇ ಇಲ್ಲ. ಕಲಬುರಗಿ ನಂತರ ಹೆಚ್ಚು ವಿದ್ಯಾರ್ಥಿಗಳು ಗೈರಾಗಿರೋ ಟಾಪ್ 5 ಜಿಲ್ಲೆಗಳನ್ನ ನೋಡಿದ್ರೆ, ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ 1,675 ವಿದ್ಯಾರ್ಥಿಗಳು ಗೈರಾಗಿದ್ದಾರೆ. ಬೆಂಗಳೂರು ಉತ್ತರ ಜಿಲ್ಲೆಯಲ್ಲಿ 1,646 ವಿದ್ಯಾರ್ಥಿಗಳು ಪರೀಕ್ಷೆಗೆ ಬಂದಿಲ್ಲ. ವಿಜಯಪುರ ಜಿಲ್ಲೆಯಲ್ಲಿ 1,476 ವಿದ್ಯಾರ್ಥಿಗಳು ಮನೆಯಲ್ಲೇ ಉಳಿದಿದ್ರೆ, ಮೈಸೂರು ಜಿಲ್ಲೆಯಲ್ಲಿ 1,401 ವಿದ್ಯಾರ್ಥಿಗಳು ಪರೀಕ್ಷೆಗೆ ಬಂದಿಲ್ಲ. ಶೈಕ್ಷಣಿಕ ಜಿಲ್ಲೆ ಚಿಕ್ಕೋಡಿಯಲ್ಲಿ 1,359 ಪರೀಕ್ಷಾರ್ಥಿಗಳು ಕೂಡ ಪರೀಕ್ಷಾ ಕೇಂದ್ರದತ್ತ ಮುಖ ಮಾಡಲಿಲ್ಲ. ಸಾಮಾಜಿಕ ಅಂತರವಿಲ್ಲ, ಸರಿಯಾದ ವ್ಯವಸ್ಥೆ ಇಲ್ಲ. ಇದೇನು ಪರೀಕ್ಷಾ ವಿಧಾನವೋ ಜನಜಾತ್ರೆಯೋ? ಪಿಯು ಬೋರ್ಡ್ ಮಾರ್ಗಸೂಚಿಯಲ್ಲಿ ಮಾತ್ರ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಲಾಗುತ್ತೆ. ಪ್ರತಿ ಪರೀಕ್ಷಾರ್ಥಿಗೂ ಮಾಸ್ಕ್ ನೀಡಲಾಗುತ್ತೆ, ಥರ್ಮಲ್ ಸ್ಕ್ರೀನಿಂಗ್ ಮಾಡಲಾಗುತ್ತೆ ಅಂತೆಲ್ಲ ಹೇಳಲಾಗಿತ್ತು. ಆದರೆ ರಾಜ್ಯದ ಹಲವು ಪರೀಕ್ಷಾ ಕೇಂದ್ರಗಳಲ್ಲಿ ವಿದ್ಯಾರ್ಥಿಗಳು ಗುಂಪು ಗುಂಪಾಗಿ ನಿಂತಿದ್ರು. ಮಂಗಳೂರು, ಮೈಸೂರು, ರಾಯಚೂರು, ಕೊಡಗು ಜಿಲ್ಲೆಯ ಕೆಲ ಪರೀಕ್ಷಾ ಕೇಂದ್ರಗಳಲ್ಲಿ ಸಾಮಾಜಿಕ ಅಂತರವೇ ಇರಲಿಲ್ಲ. ವಿದ್ಯಾರ್ಥಿಗಳು ಗುಂಪು ಗುಂಪಾಗೇ ಇದ್ರು. ಚಿತ್ರದುರ್ಗ, ತುಮಕೂರು, ಕೋಲಾರ, ವಿಜಯಪುರದ ಕೆಲ ಕೇಂದ್ರಗಳಲ್ಲೂ ಇದೇ ರೀತಿಯ ದೃಶ್ಯ. ಗದಗ, ಚಿಕ್ಕಮಗಳೂರು, ದಾವಣಗೆರೆಯಲ್ಲೂ ಪರೀಕ್ಷಾರ್ಥಿಗಳು ಜಾತ್ರೆಗೆ ಸೇರ್ಕೊಂಡಂಗೆ ಸೇರಿದ್ರು. ಸಿಬ್ಬಂದಿ ಮಾತ್ರ ಸೈಲೆಂಟ್ ಆಗೇ ಇದ್ರು. ಪಿಯುಸಿ ಪರೀಕ್ಷೆ ಹಿಂಗಾದ್ರೆ ಎಸ್ಎಸ್ಎಲ್ಸಿ ಹೆಂಗೆ? ಪಿಯು ಪರೀಕ್ಷೆ ಮುಗಿದ ಮೇಲೂ ಅವಾಂತರ.
ಪರೀಕ್ಷೆ ಆರಂಭಕ್ಕೂ ಮುನ್ನವೇ ವಿದ್ಯಾರ್ಥಿಗಳು ಗುಂಪು ಗುಂಪಾಗಿ ಸೇರಿದ್ರು. ಸಾಮಾಜಿಕ ಅಂತರವಿಲ್ಲ, ಕೊರೋನಾ ಭೀತಿ ಇಲ್ಲ, ಪರೀಕ್ಷೆ ಮುಗಿದ್ಮೇಲಂತೂ ಮಾಸ್ಕ್ ಇಲ್ಲ, ಸೋಷಿಯಲ್ ಡಿಸ್ಟೆನ್ಸ್ ಇಲ್ಲ, ಎಲ್ಲ ಮುಂಜಾಗ್ರತಾ ಕ್ರಮವೂ ಮಾಯವಾಗಿತ್ತು. ಪಿಯುಸಿಯ ಒಂದು ವಿಷಯದ ಎಕ್ಸಾಮ್ ದಿನವೇ ಹಿಂಗಾದ್ರೆ ಇನ್ನು ಆರಂಭವೇ ಆಗದ ಎಸ್ಎಸ್ಎಲ್ಸಿ ಪರೀಕ್ಷೆ ಇನ್ ಯಾವ ರೀತಿ ನಡೀಬಹುದು? ಇಂತಹ ಪರೀಕ್ಷೆ ಬೇಕಾ ಅನ್ನೋದು ಇದೀಗ ಪೋಷಕರ ಪ್ರಶ್ನೆ. ಆದ್ರೆ ಪಿಯು ಮಂಡಳಿಗೆ ಯಾವುದೇ ಸಮಸ್ಯೆ ಇಲ್ಲದೆ ಪರೀಕ್ಷೆ ಮುಗಿದಿದೆ ಅನ್ನೋ ನೆಮ್ಮದಿ. ಇದು ಮಾರ್ಚ್ ತಿಂಗಳಲ್ಲಿ ಮುಗಿಯಬೇಕಾಗಿರುವ ಒಂದೇ ಒಂದು ಎಕ್ಸಾಮ್ ಬಾಕಿ ಉಳಿದಿದ್ದು, ಅದು ಇವತ್ತು ಮಾಡಿರೋದು ಸೆಕೆಂಡ್ PUC ಇಂಗ್ಲಿಷ್ ಎಕ್ಸಾಮ್. ಇಂದಿನ ಪರೀಕ್ಷೆ ನೋಡಿದ್ರೆ ಎಸ್ಎಸ್ಎಲ್ಸಿ ಎಕ್ಸಾಮ್ ನಲ್ಲಿ ಇನ್ಯಾವ ರೀತಿ ಇರುತ್ತೋ ಅನ್ನೋ ಟೆನ್ಷನ್ ಪೋಷಕರನ್ನ ಕಾಡ್ತಾ ಇದೆ. ಬ್ಯೂರೋ ರಿಪೋರ್ಟ್, ನ್ಯೂಸ್ 18 ಕನ್ನಡ. ಕರ್ನಾಟಕದಲ್ಲಿ ಇವತ್ತು ಕೂಡ ದೊಡ್ಡ ಮಟ್ಟದಲ್ಲಿ ಕೊರೋನಾ ಅಟ್ಯಾಕ್ ಆಯಿತು. ಎಸ್ಪೆಷಲಿ ಸೋಂಕಿನ ಸಂಖ್ಯೆಗಿಂತಲೂ ಕೂಡ ಇವತ್ತು ಸಾವಿನ ಸಂಖ್ಯೆ ಅದೇ ದೊಡ್ಡ ಭಯ ಹುಟ್ಟಿಸ್ತಾ ಇದೆ. ಒಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ, ಅದ್ರ ಬಗ್ಗೆ ಮಾತಾಡೋಣ. ವೆಲ್ಕಮ್ ಬ್ಯಾಕ್. ಕರ್ನಾಟಕದಲ್ಲಿ ಕೊರೋನಾ ಮಿತಿ ಮೀರ್ತಾ ಇದೆ. ಇವತ್ತು ಒಂದೇ ದಿನ 12 ಸಾವಾಗಿದೆ. 210 ಕೇಸ್ಗಳು ಕೂಡ ಪಾಸಿಟಿವ್ ಆಯಿತು. ಕೊರೋನಾ ಸೋಂಕು ಸಾವು ಹೆಚ್ಚಾಗ್ತಿರೋದಕ್ಕೆ ಆರೋಗ್ಯ ಇಲಾಖೆ ಕಾರಣವನ್ನು ಕೂಡ ಕೊಡ್ತಾ ಇದೆ. ಮೊದಲು ಸಾವು ನೋವಿನ ಲೆಕ್ಕ ಕೂಡ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಕೊರೋನಾ ಹೇಗಿದೆ? 24 ಗಂಟೆಯಲ್ಲಿ 12 ಜನ ಸಾವನ್ನಪ್ಪಿದ್ದಾರೆ. 24 ಗಂಟೆಯಲ್ಲಿ 210 ಸೋಂಕು. ICUನಲ್ಲಿ 73 ಜನ ಇದ್ದಾರೆ. ಒಟ್ಟು ಸೋಂಕು 7,944. ನಮ್ಮ ಸ್ಕ್ರೀನ್ ಮೇಲೆ ರಿಪೋರ್ಟ್ ಕೂಡ ಕೊಡ್ತಾ ಇದ್ದೀವಿ. ಇನ್ನು ಗುಣಮುಖರಾಗಿರೋರು 4,983 ಜನ. ಒಟ್ಟು ಇದುವರೆಗೆ ಸಾವನ್ನಪ್ಪಿರೋರ ಸಂಖ್ಯೆ 114. ಈಗ ಕೊರೋನಾ ಯಾಕೆ ಹೆಚ್ಚಾಗ್ತಿದೆ ಅನ್ನುವ ಒಂದಷ್ಟು ಮಾಹಿತಿ ಕೊಡ್ತಾರೆ. ಕಲಾಸಿಪಾಳ್ಯ ಠಾಣೆ 9 ಸಿಬ್ಬಂದಿಗೆ ಸೋಂಕು ಬಂದಿದೆ. ಈಗ ಕಲಾಸಿಪಾಳ್ಯ ಪೊಲೀಸ್ ಸ್ಟೇಷನ್ ಸೀಲ್ ಡೌನ್ ಮಾಡಿದ್ದಾರೆ. ಚಿಕ್ಕಮಗಳೂರು, ಕೊಪ್ಪಳದಲ್ಲಿ ಮೊದಲ ಸಾವಾಯಿತು. ಸೋಂಕಿನ ಲಕ್ಷಣ ಬಂದರೂ ಕೂಡ ಕೊನೆ ಕ್ಷಣದಲ್ಲಿ ಆಸ್ಪತ್ರೆ ಸೇರ್ತಿದ್ದಾರೆ ರೋಗಿಗಳು. ರೋಗ ಲಕ್ಷಣಗಳಿದ್ರೂ ಕೂಡ ಜನರಿಂದ ಸಂಪೂರ್ಣ ನಿರ್ಲಕ್ಷ್ಯ ಆಗ್ತಾ ಇದೆ. ಜ್ವರ, ಕೆಮ್ಮಿದ್ರೂ ಕೂಡ ಕೊರೋನಾ ಭಯದಿಂದ ಆಸ್ಪತ್ರೆಗೆ ಹೋಗ್ತಾ ಇಲ್ಲ. ತೀವ್ರ ಉಸಿರಾಟದ ಸಮಸ್ಯೆ, ಪ್ರಜ್ಞೆ ತಪ್ಪಿದ ಮೇಲೆ ಆಮೇಲೆ ಆಸ್ಪತ್ರೆಗೆ ಬರ್ತಾರೆ. ಅಷ್ಟೊತ್ತಿಗೆ ಟೈಮ್ ಮೀರೋಗ್ಬಿಟ್ಟಿರುತ್ತೆ. ಕೊರೋನಾ ಮಿತಿ ಮೀರಿದ್ರೆ ಕೊನೆ ಕ್ಷಣದಲ್ಲಿ ಬದುಕಿಸೋದಕ್ಕಾಗಲ್ಲ. ಜ್ವರ, ನೆಗಡಿ, ಕೆಮ್ಮಿದ್ರೆ ತಕ್ಷಣ ಆರೋಗ್ಯ ಇಲಾಖೆ ಸಂಪರ್ಕಿಸಿ ಅಂತ ರಾಜ್ಯ ಆರೋಗ್ಯ ಇಲಾಖೆ ಕೊಟ್ಟಿರುವಂತಹ ಎಚ್ಚರಿಕೆ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. ಇನ್ನು ಪರಿಷತ್ ವಿಚಾರಕ್ಕೆ ಬರೋಣ. ಹಳ್ಳಿ ಹಕ್ಕಿಯ ಹಾಡು ಈಗ ಬರೀ ಪಾಡಾಯಿತು. ಎಲ್ಲಿಯೂ ಸಲ್ಲದ ಎಚ್ ವಿಶ್ವನಾಥ್ಗೆ ಬಿಜೆಪಿ ಪರಿಷತ್ ಟಿಕೆಟ್ ಕೈತಪ್ಪಿದೆ. ಬಿಜೆಪಿ ಟಿಕೆಟ್ ಕೈತಪ್ಪೋಕೆ ಕಾರಣ ಕಾಂಗ್ರೆಸ್ ಹಾಗೂ JDS ನಾಯಕರಂತೆ. ಹಳ್ಳಿ ಹಕ್ಕಿಯ ಹಾಡು ಈಗ ಬರೀ ಪಾಡು. ಎಲ್ಲಿಯೂ ಸಲ್ಲದ ಎಚ್ ವಿಶ್ವನಾಥ್ಗೆ ಬಿಜೆಪಿ ಪರಿಷತ್ ಟಿಕೆಟ್ ಕೈತಪ್ಪಿದೆ. ಬಿಜೆಪಿ ಟಿಕೆಟ್ ಕೈತಪ್ಪೋಕೆ ಕಾರಣ ಕಾಂಗ್ರೆಸ್ ಹಾಗೂ JDS ನಾಯಕರಂತೆ. ಎಗ್ ಮಾಡಿದ್ದೀನಿ ನಿಮ್ಮ ವಿಚಾರದಲ್ಲಿ, ಬಟ್ ಯಾಕೋ ಫಲ ಕೊಡಲಿಲ್ಲ. ಮತ್ತು ಕಾಂಗ್ರೆಸ್ಸಿನ ಮಾಜಿ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯ ಷಡ್ಯಂತ್ರಗಳು ನಡೆದಿದ್ದಾರೆ. ಅವನ ಪ್ರಕಾರ ಬಿಜೆಪಿಗೂ ಹೈಕಮಾಂಡ್ ನಾನೇನಾ? ಯಾವ ಸಂದರ್ಭದಲ್ಲಿ ಏನೇನು ಹೇಳಿಕೆ ಕೊಡ್ತಾರೆ ಅನ್ನೋದು ಯಾರಿಗೂ ಅರ್ಥ ಆಗಲ್ಲ. ಕಡೆಗಳಿಗೆ ತನಕ ಪರಿಷತ್ ಟಿಕೆಟ್ಗೆ ಪಟ್ಟು ಹಿಡಿದಿದ್ದ ಎಚ್ ವಿಶ್ವನಾಥ್ಗೆ ಮತ್ತೊಂದು ಪೆಟ್ಟು ಸಿಕ್ಕಿದೆ. ಬಿಜೆಪಿ ಸರ್ಕಾರ ರಚನೆಗೆ ಪ್ರಮುಖ ಕಾರಣವಾಗಿದ್ದ ಎಚ್ ವಿಶ್ವನಾಥ್ ಚುನಾವಣೆಯಲ್ಲಿ ಸೋತಿದ್ದಾಯ್ತು. ಈಗ ಪರಿಷತ್ ಟಿಕೆಟ್ ಕೂಡ ಇಲ್ಲ. ಇದೇ ಸಿಟ್ಟಲ್ಲಿ ಸಿಎಂ ಮನೆಗೆ ಹೋದ ವಿಶ್ವನಾಥ್ ಕೇವಲ 10 ನಿಮಿಷಗಳ ಮಾತುಕತೆ ಬಳಿಕ ಹೊರಬಂದ್ರು. ಬೇಸರ ಇಲ್ಲ ಅಂತ ಹೇಳ್ತಾನೆ ಪರೋಕ್ಷವಾಗಿ ಅಸಮಾಧಾನ ಹೊರಹಾಕಿದ್ರು. ಡೆಲ್ಲಿಯಲ್ಲಿ ರಾತ್ರಿಯನ್ನು ನನ್ನ ಹೆಸರು ಮಾತ್ರ ಬದಲಾವಣೆಯಾಗಿದೆ. ಬಟ್ ನನಗೂ ಗೊತ್ತಿಲ್ಲ ಯಾಕೆ ಏನು ಅಂತೇಳಿ. ನಾನು ಬೆಳಗ್ಗೆ ಮುಖ್ಯಮಂತ್ರಿಗಳನ್ನು ಕೇಳಿದೆ, ನೋಡಪ್ಪ ನಾನು ಕೂಡ ರಾತ್ರಿ 12:30 ತನಕನೂ ಕೂಡ ಎಲ್ರಿಗೂ ನಾನು ಬೆಗ್ ಮಾಡಿದ್ದೀನಿ ಯಾಕೆ ನಿನ್ನ ವಿಚಾರದಲ್ಲಿ, ಬಟ್ ಯಾಕೋ ಫಲ ಕೊಡಲಿಲ್ಲ. ಅದು ಪರಿವರ್ತನೆಯನ್ನು ಇಲ್ಲಿ ತರಬೇಕು ಅಂತಕ್ಕಂಥ ದೃಷ್ಟಿಯಿಂದನೇ ಹೊರತು ನಾನು ಮತ್ತೊಂದು ಅಧಿಕಾರಕ್ಕಾಗಿ ಹಂಬಲಿಸಿ ನಾನು ರಾಜೀನಾಮೆ ಕೊಟ್ಟವನಲ್ಲ. ಮತ್ತು ನನಗೆ ಇವತ್ತು MLC ಸಿಗಲಿಲ್ಲ ಅಂತ ನನಗೆ ನಿರಾಶೆನೂ ಕೂಡ ಆಗಿಲ್ಲ. ಮತ್ತು ಹಲವಾರು ವಿಚಾರಗಳನ್ನ ನಾವು ಗಮನದಲ್ಲಿ ಇಟ್ಕೊಂಡು ಅದನ್ನು ಒಂದು ಸರ್ಕಾರದ ಪತನ, ಮತ್ತೊಂದು ಸರ್ಕಾರದ ಸ್ಥಾಪನಾ ಅಷ್ಟೇ ಹೊರತು ನಾನು ಬಹಳಷ್ಟು ಗೀಚಿದ್ದೀನಿ ಬೇರೆ ಬೇರೆ ದಿನ. ಅದನ್ನೆಲ್ಲ ಕ್ರೋಢೀಕರಿಸಿ ಬರೀತೀನಿ. ಎಲ್ಲೋ ಒಂದು ಕಡೆ ಡಾಕ್ಯುಮೆಂಟ್ ಆಗಬೇಕು. ಇನ್ನು ಒಂದ್ ಹೆಜ್ಜೆ ಮುಂದಕ್ಕೆ ಹೋದ ವಿಶ್ವನಾಥ್ ಬಿಜೆಪಿ ಟಿಕೆಟ್ ತಪ್ಪಲು ಸಿದ್ದರಾಮಯ್ಯ, ಕುಮಾರಸ್ವಾಮಿ ಕಾರಣ ಅಂದ್ರು. ಇದಕ್ಕೆ ಇಬ್ಬರು ವಿಪಕ್ಷ ನಾಯಕರು ತಿರುಗೇಟು ಕೊಟ್ರು. JDSನ ಮಾಜಿ ಮುಖ್ಯಮಂತ್ರಿಯಾದಂಥ ಕುಮಾರಸ್ವಾಮಿ ಇರ್ಬೋದು ಅಥವಾ ಕಾಂಗ್ರೆಸ್ಸಿನ ಮಾಜಿ ಮುಖ್ಯಮಂತ್ರಿಯಾದಂಥ ಸಿದ್ದರಾಮಯ್ಯ ಷಡ್ಯಂತ್ರಗಳು ನಡೆದಿದ್ದಾವೆ. ನೋಡಿ, ನಾನು ಬಿಜೆಪಿಯವ್ರಿಗೂ ಹೈಕಮಾಂಡ್, ನಾನು ಅವನ ಪ್ರಕಾರ ಬಿಜೆಪಿಗೂ ಹೈಕಮಾಂಡ್ ನಾನೇನಾ? ಈ ಸೀಟ್ನ ಹಂಚಿಕೆ ವಿಷಯದಲ್ಲಿ ಬಿಜೆಪಿ ಪಕ್ಷದ ಮೇಲೂ ನಂದು ಇದೆ ಅಂತಕ್ಕಂಥದ್ದು ಅವ್ರ ಮನಸ್ಸಿಗೇನು ಬಂದಿದೆ. ಸದ್ಯ ಆ ಮಟ್ಟಕ್ಕಲ್ಲೂ ಇನ್ನೂ ನಮ್ಮನ್ನು ಇಟ್ಟಿದ್ದಾರಲ್ಲ. ಮಗದೊಂದು ಚಿಕ್ಕ ಬ್ರೇಕ್ ತಗೊಂಡ್ಬರ್ತೀನಿ, ಕಾಯ್ತಾ ಇರಿ. ವೆಲ್ಕಮ್ ಬ್ಯಾಕ್. ಮತ್ತಷ್ಟು ಸುದ್ದಿಗಳನ್ನ ಬ್ಯಾಕ್ ಟು ಬ್ಯಾಕ್ ನಿಮ್ಮ ಮುಂದೆ ಇಡ್ತಾ ಇದ್ವಿ ಎಕ್ಸ್ಪ್ರೆಸ್ 18ನಲ್ಲಿ.
ಭಾರತದಲ್ಲಿ ಒಂದೇ ದಿನ ಬರೋಬ್ಬರಿ 12,881 ಸೋಂಕು ದಾಖಲಾಗಿದೆ. ಸೋಂಕಿತರ ಸಂಖ್ಯೆ ಆಯಿತು 3,70,000. ಒಂದೇ ದಿನ 334 ಮಂದಿ ಮೃತಪಟ್ಟಿದ್ದಾರೆ. ಸಾವಿನ ಸಂಖ್ಯೆ 12,237ಕ್ಕೆ ತಲುಪಿತು. ವಿಶ್ವದಲ್ಲಿ ಸೋಂಕಿತರ ಸಂಖ್ಯೆ 84 ಲಕ್ಷ ಗಡಿ ದಾಟಿತು. 4,51,000 ಸಾವಾಯಿತು. ಅಮೆರಿಕದಲ್ಲಿ 1,19,000 ಸಾವಾಗಿದೆ. ಬ್ರೆಜಿಲ್ನಲ್ಲಿ 46,000, ಇಂಗ್ಲೆಂಡ್ನ 42,000, ಇಟಲಿಯಲ್ಲಿ 34,000, ಸ್ಪೇನ್ನಲ್ಲಿ 27,000 ಕೊರೋನಾದಿಂದ ಸಾವನ್ನಪ್ಪಿದ್ದಾರೆ. ವಲಸೆ ಕಾರ್ಮಿಕರಿಗೆ ಉದ್ಯೋಗ ಒದಗಿಸೋದಕ್ಕೆ 6 ರಾಜ್ಯಗಳ 116 ಜಿಲ್ಲೆಗಳಲ್ಲಿ ಗರೀಬ್ ಕಲ್ಯಾಣ್ ರೋಜ್ಗಾರ್ ಅಭಿಯಾನ ನಡೀತಾ ಇದೆ. ಈ ಬಗ್ಗೆ ಮಾಹಿತಿ ಕೊಟ್ಟಿರುವಂತಹ ಕೇಂದ್ರ ವಿತ್ತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರು ಈ ಯೋಜನೆಗೆ ಕೇಂದ್ರ 50,000 ಕೋಟಿ ರೂಪಾಯಿ ಹಣ ನೀಡುತ್ತೆ ಅಂತ ಘೋಷಣೆ ಮಾಡಿದರು. ಕೊರೋನಾ ಕಾರಣಕ್ಕೆ ಪ್ರಸಿದ್ಧ ಪುರಿಯ ಜಗನ್ನಾಥ ರಥಯಾತ್ರೆಗೆ ಸುಪ್ರೀಂ ಕೋರ್ಟ್ ತಡೆ ಕೊಟ್ಟಿದೆ. ರಥಯಾತ್ರೆಗೆ ಅವಕಾಶ ಕೊಟ್ಟರೆ ಜಗನ್ನಾಥ ಕ್ಷಮಿಸಲ್ಲ ಅಂತ ಸುಪ್ರೀಂ ಕೋರ್ಟ್ ಮುಖ್ಯ ನ್ಯಾಯಮೂರ್ತಿ ಅಭಿಪ್ರಾಯಪಟ್ಟಿದ್ದಾರೆ. ಈ ಕೊರೋನಾ ಕಾಲದಲ್ಲಿ ಜಿಯೋ ಯಶೋಗಾಥೆ ಮುಂದುವರೆದಿದೆ. ಜಿಯೋದಲ್ಲಿ ಇದೀಗ ಸೌದಿ ಅರೇಬಿಯಾದ PIF ಹೂಡಿಕೆ ಮಾಡಿದೆ. PIF ಒಟ್ಟು 11,367 ಕೋಟಿ ರೂಪಾಯಿಗಳನ್ನು ಜಿಯೋದಲ್ಲಿ ಹೂಡಿಕೆ ಮಾಡಿದೆ. ಇದಕ್ಕೂ ಮುಂಚೆ ಅಮೆರಿಕ ಮೂಲದ ಕ್ಯಾಟಿಟೋನ್ 1,894.5 ಕೋಟಿ ಹೂಡಿಕೆ ಮಾಡಿತ್ತು. ಹಾಗೆಯೇ ಅಮೆರಿಕದ TPG ಕೂಡ ಹೂಡಿಕೆ ಮಾಡಿದೆ. 4,546.8 ಕೋಟಿಯನ್ನ ಜಿಯೋ ಸಂಸ್ಥೆಯಲ್ಲಿ ಹೂಡಿಕೆ ಮಾಡಿದೆ. ಈ ಹಿಂದೆ ಅಬುದಾಬಿ ಹೂಡಿಕೆ ಪ್ರಾಧಿಕಾರ 5,683.5 ಕೋಟಿ, ದುಬೈ ಮೂಲದ ಪ್ರತಿಷ್ಠಿತ ಕಂಪನಿ ಮುಬುದಲಾ 9,093 ಕೋಟಿ ರೂಪಾಯಿ, ಸಿಲ್ವರ್ ಲೇಕ್ ಅಂಡ್ ಕೋ ಇನ್ವೆಸ್ಟರ್ ಒಟ್ಟು 10,203 ಕೋಟಿ ರೂಪಾಯಿಯನ್ನು ಹೂಡಿಕೆ ಮಾಡಿದೆ. ಫೇಸ್ಬುಕ್, ವಿಸ್ತಾ, ಜನರಲ್ ಅಟ್ಲಾಂಟಿಕ್, KKR ಕೂಡ ಹೂಡಿಕೆ ಮಾಡಿದೆ. ಇದರೊಂದಿಗೆ ಜಿಯೋದಲ್ಲಿ ಒಟ್ಟು 1,15,000 ಕೋಟಿ ರೂಪಾಯಿ ಹೂಡಿಕೆಯಾಗಿದ್ದು 9 ವಾರಗಳಲ್ಲಿ ಇದು 11ನೇ ಒಪ್ಪಂದ ಆಗಿದೆ. ಇಲ್ಲಿಗೆ ಇವತ್ತಿನ ಅಗ್ರ ರಾಷ್ಟ್ರೀಯ ವಾರ್ತೆಯನ್ನು ಮುಗಿಸಿ ನಾನು ಹೋಗಿ ಬರ್ತೀನಿ. ಕೆಲವೇ ಕ್ಷಣದಲ್ಲಿ ಬಿಗ್ ಸ್ಟೋರಿ ನಿಮ್ಮ ಮುಂದೆ ಬರ್ತಾ ಇದೆ, ನೋಡೋದನ್ನು ಮಾತ್ರ ಮಿಸ್ ಮಾಡಬೇಡಿ. ಪಕ್ಕಾ ಸುದ್ದಿಗೆ ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.